ಪರಿಚಯ ಮಾಡಿಸ್ತೇನೆ. ಪರಿಚಯ ಎಲ್ಲ ಯಾಕೋ ಈಗ? ಮತ್ತೇನ್ ನೋಡ್ತಾ ಇದ್ದೀರಾ? ಮುಚ್ಕೊಂಡು ನೋಡ್. ಏನ್ರೋ ನಿಮ್ ಬಾಧೆ? ಉದ್ದ ಕೈ ಹಾಕಿದ್ರೆ ಸುಮ್ಮನೆ ಕಚ್ಚಿ ಬಿಡೋದಕ್ಕೆ ನಾ ಹೇಳಿ ಇರುವೇನ? ನನ್ ಕೈಲಾಗಲ್ಲ. ಚಾಮುಂಡಿ ತಾಯಿ ನನ್ನ ಮೊಮ್ಮಗನ ಕಾಪಾಡಮ್ಮ. ಫ್ರೆಂಡ್ಸ್, ನಾವು ಇವತ್ತು ಮಾತಾಡ್ತಿರೋದು ಪ್ರಭಾಸ್ ಅವರ ದಿ ರಾಜಾ ಸಾಬ್ ಮೂವಿ ಬಗ್ಗೆ. 2026ರಲ್ಲಿ ಭಾರತೀಯ ತೆಲುಗು ಭಾಷೆ ಫ್ಯಾಂಟಸಿ ಹಾರರ್ ಸಾಹಸ ಚಿತ್ರವಾಗಿದ್ದು, ಮಾರುತಿ ಅವರು ಈ ಒಂದು ಚಲನಚಿತ್ರವನ್ನು ಬರೆದು ನಿರ್ದೇಶಿಸಿದ್ದಾರೆ ಮತ್ತು ಪೀಪಲ್ ಮೀಡಿಯಾ ಫ್ಯಾಕ್ಟರಿ ಮತ್ತು IVY ಎಂಟರ್ಟೈನ್ಮೆಂಟ್ ಅವರು ಈ ಒಂದು ಚಲನಚಿತ್ರವನ್ನು ನಿರ್ಮಿಸಿದ್ದಾರೆ. ಈ ಒಂದು ಚಲನಚಿತ್ರದಲ್ಲಿ ಪ್ರಭಾಸ್, ಸಂಜಯ್ ದತ್, ನಿಧಿ ಅಗರ್ವಾಲ್, ಮಾಳ್ವಿಕಾ ಮೋಹನ್, ರಿದ್ದಿ ಕುಮಾರ್ ಮತ್ತು ಜರೀನಾ ವಹಾಬ್ ಅವರು ಈ ಒಂದು ಚಲನಚಿತ್ರದಲ್ಲಿ ನಟಿಸಿದ್ದಾರೆ. ಈ ಒಂದು ಚಲನಚಿತ್ರದಲ್ಲಿ ಕಾಣೆಯಾದ ತನ್ನ ಅಜ್ಜನನ್ನು ಹುಡುಕುವ ವ್ಯಕ್ತಿ ದುಷ್ಟಶಕ್ತಿಗಳು ವಾಸಿಸುವ ಭವನದಲ್ಲಿ ತನ್ನನ್ನು ಕಂಡುಕೊಳ್ಳುತ್ತಾನೆ. ಈ ಯೋಜನೆಯನ್ನು ಅಧಿಕೃತವಾಗಿ ಜನವರಿ 2024ರಲ್ಲಿ ಘೋಷಿಸಲಾಯಿತು. ಆದರೂ ಮೇನ್ ಫೋಟೋಗ್ರಫಿಯನ್ನು ಅಕ್ಟೋಬರ್ 2022ರಂದು ಆರಂಭದಲ್ಲಿ ಪ್ರಾರಂಭವಾಯಿತು. ಚಿತ್ರದ ಸಂಗೀತವನ್ನು ಥಾಮನೆಸ್ ಅವರು ಸಂಯೋಜಿಸಿದ್ದಾರೆ. ಕಾರ್ತಿಕ್ ಪಳವಿ ಫೋಟೋಗ್ರಫಿಯನ್ನು ನಿರ್ವಹಿಸಿದ್ದಾರೆ. ಈ ಒಂದು ಚಲನಚಿತ್ರವು ಜನವರಿ 9, 2026ರಂದು ವಿಶ್ವದಾದ್ಯಂತ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡಲಾಯಿತು. ಸಂಕ್ರಾಂತಿಯ ದಿನದಂದು ವಿಮರ್ಶಕರಿಂದ ನಕಾರಾತ್ಮಕ ವಿಮರ್ಶೆಗಳು ಬಂದವು. ಆದರೂ ಅದರ ದುರ್ಬಲ ಸ್ಕ್ರಿಪ್ಟ್, ಸಾರಾಂಶದ ಕೊರತೆಯನ್ನು ಟೀಕಿಸಿದರು ಮತ್ತು ಅದನ್ನು ಆತ್ಮ ಮತ್ತು ಕರ್ತವ್ಯವಿಲ್ಲದೆ ಅತಿಯಾಗಿ ವಿಸ್ತರಿಸಿದ ನಿರೂಪಣೆ ಎಂದು ಕರೆದರು. ಆದರೆ ಪ್ರಭಾಸ್ ಅವರ ಅಭಿನಯವನ್ನು ಶ್ಲಾಘಿಸಿದರು. ಈ ಒಂದು ಚಲನಚಿತ್ರದ ಚಿತ್ರೀಕರಣದ ಬಗ್ಗೆ ನೋಡುವುದಾದರೆ, ಫೋಟೋಗ್ರಫಿಯನ್ನು ಅಕ್ಟೋಬರ್ 2022ರಲ್ಲಿ ಪ್ರಾರಂಭವಾಯಿತು. ಹೈದರಾಬಾದ್ನ ಗಚಿಬೋಲಿ ಬಳಿಯ ಅಲ್ಯೂಮಿನಿಯಂ ಕಾರ್ಖಾನೆಯಲ್ಲಿ ವಿಶೇಷ ಶರ್ಟ್ ಅನ್ನು ನಿರ್ಮಿಸಲಾಯಿತು. ಮುಂದಿನ ವೇಳಾಪಟ್ಟಿ ಕಾಂಚೀಪುರನಲ್ಲಿ ನಡೆಯಿತು. ಈ ಒಂದು ಚಲನಚಿತ್ರದ ರಿಲೀಸಿಂಗ್ ಬಗ್ಗೆ ನಾವು ನೋಡುವುದಾದರೆ, ಈ ಒಂದು ಚಲನಚಿತ್ರವು ಜನವರಿ 9, 2026ರಂದು ವಿಶ್ವದಾದ್ಯಂತ ಬಿಡುಗಡೆಯಾಯಿತು. ತೆಲುಗು ಭಾಷೆಯಲ್ಲಿ ಸಂಕ್ರಾಂತಿಯ ಜೊತೆಗೆ ಹಿಂದಿ, ತಮಿಳು, ಕನ್ನಡ ಮತ್ತು ಮಲಯಾಳಂ ಭಾಷೆಗಳಲ್ಲಿ ಡಬ್ಬಿಂಗ್ ಆವೃತ್ತಿಗಳು ಸಹ ಬಿಡುಗಡೆಯಾದವು ಮತ್ತು ನಂತರ ಡಿಸೆಂಬರ್ 5, 2025ರಂದು ಬಿಡುಗಡೆಯಾಗಬೇಕಾಗಿತ್ತು. ಅದೇಗೋ ನಿರ್ಣಯದ ನಂತರ ಕೆಲಸಗಳು ಬಾಕಿ ಉಳಿದಿದ್ದರಿಂದ ನಂತರ ಅದನ್ನು ಹಲವು ಬಾರಿ ಮುಂದೂಡಲಾಯಿತು. ಈ ಒಂದು ಮೂವಿಯ ರೈಟ್ಸ್ ಬಗ್ಗೆ ನಾವು ನೋಡುವುದಾದರೆ, ಎಲ್ಲಾ ಭಾಷೆಗಳ ಡಿಜಿಟಲ್ ಸ್ಟ್ರೀಮಿಂಗ್ ಹಕ್ಕುಗಳನ್ನು ಜಿಯೋ ಹಾಟ್ಸ್ಟಾರ್ 160 ಕೋಟಿಗೆ ಪಡೆದುಕೊಂಡಿದೆ. ಸೊ ಇದಾಗಿತ್ತು ಪ್ರಭಾಸ್ ಅವರ ದಿ ರಾಜಾ ಸಾಬ್ ಮೂವಿ ಬಗ್ಗೆ ಮಾಹಿತಿ. ಯಾರೆಲ್ಲ ಈ ಮೂವಿನ ನೋಡಿದ್ದೀರಾ, ಮೂವಿ ಹೇಗ್ ಅನಿಸ್ತು ಅನ್ನೋದನ್ನ ಕಾಮೆಂಟ್ ಅಲ್ಲಿ ತಪ್ಪದೆ ತಿಳಿಸಿ. ಚಾನೆಲ್ಗೆ ಹೊಸದಾಗಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.